ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯನು. ವಿಕ್ಕಿ, ನೀನು ಹಾಡು ಹೇಳ್ತಾ ಇದೀಯಾ? ಕೃಷಿ ಇಲಾಖೆಯವರು ಬರ್ತಿದ್ದಾರೆ ಇವತ್ತು. ಓ ಹಾಗಾ. ಓ, ಶುರು ಮಾಡು. ಇದು ತನುಷ್ ವ್ಲಾಗ್ಸ್ ಅರ್ಪಿಸುವ ಸೀಸನಲ್ ಎಪಿಸೋಡ್ 6. ಇವತ್ತಿನ ಗೆಸ್ಟ್ ಯಾರು ಅಂತ ನೋಡ್ತಾ ಇದ್ದೀರಾ? ಯಾರು? ಇವರು MSc ಕೃಷಿ ಪದವೀಧರರು, ಪಾಕ ಪ್ರವೀಣೆ ಅಂತಾನೆ ಇವ್ರನ್ನ ಕರೀತಾರೆ. ಸರಳ ಜೀವಿಗಳಾಗಿರುವಂತವರು ಕೃಷಿ ಇಲಾಖೆಯಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಪ್ರೀತಿಯಿಂದ ಸ್ವಾಗತಿಸೋಣ ಶ್ರೀಮತಿ ಮಮತಾ ಮಲ್ಲಿಕಾರ್ಜುನ್ ರವರು. ನಮಸ್ಕಾರ ಮೇಡಮ್. ನಮಸ್ಕಾರ. ತಮಗೆ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ ನಮ್ಮ ತನುಷ್ ವ್ಲಾಗ್ಸ್ಗೆ. ಧನ್ಯವಾದಗಳು. ಸೊ ಆಟ ಆಡಕ್ಕೆ ರೆಡಿ ಇದ್ದೀರಾ ಆಂಟಿ? ರೆಡಿ. ಓಕೆ, ಶುರು ಮಾಡೇ ಬೇಡ, ತಡ ಯಾಕೆ ಮಾಡೋಣ ಆಂಟಿ. ಈಗ ಫಸ್ಟ್ ರೌಂಡ್ ಯಾವ ರೀತಿ ಅಂದ್ರೆ ಚಿತ್ರ ನೋಡಿ ಚಿತ್ರ ಗೀತೆ ಹಾಡಿ. ಸೊ ನಿಮ್ಗೆ ಒಂದು ಇಬ್ರು ಹೀರೋಸ್ ಇರ್ತಾರೆ. ಸೊ ಅವರಲ್ಲಿ ನೀವು ಒಬ್ಬರನ್ನ ಚೂಸ್ ಮಾಡ್ಕೊಳ್ಳಿ. ಅವ್ರಿಗಿರುವಂತಹ ಸಾಂಗ್ಸ್ ಯಾವ್ದಂತ ಗೆಸ್ ಮಾಡ್ಬೇಕಾಗುತ್ತೆ ಅಷ್ಟೇ. ಸೊ ಆಂಟಿ, ನಿಮ್ಮ ಮುಂದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಇದ್ದಾರೆ. ಅದೇ ರೀತಿ ನಮ್ಮ ಕರುನಾಡ ಚಕ್ರವರ್ತಿ ಶಿವರಾಜ್ಕುಮಾರ್ ಅವರಿದ್ದಾರೆ. ಯಾರನ್ನ ಆರಿಸ್ಕೊಳ್ತೀರಾ? ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಅವ್ರನ್ನ. ಓಕೆ, ಅವ್ರಿಗಿರುವಂತಹ ಪ್ರಶ್ನೆ ಯಾವ್ದು ಅಂತ ನೋಡೇ ಬೇಡ. ಪುನೀತ್ ರಾಜ್ಕುಮಾರ್ ಅವರ ಮೊದಲನೇ ಪ್ರಶ್ನೆ ಇಲ್ಲಿದೆ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಸೂಪರ್ ಬಗ್ಗೆ ಮಾಡಿದ್ರಿ ಆಂಟಿ. ನೆಕ್ಸ್ಟ್ ಪ್ರಶ್ನೆ ಯಾವುದು ಅಂತ ನೋಡಿ ಬೇಡ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಸೂಪರ್, ಅಮೇಸಿಂಗ್ ಆಗಿ ಗೆಸ್ ಮಾಡಿದ್ರು ನಮ್ಮ ಮಮತಾ ಆಂಟಿ. ಓಕೆ ಆಂಟಿ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಗೊತ್ತಾಯ್ತು. ಯಾವ್ದು? ಅಭಿಮಾನಿಗಳೇ ನಮ್ಮ ದೇವರು. ಹೌದು, ಅಭಿಮಾನಿಗಳೇ ನಮ್ಮನೆ ದೇವ್ರು. ಸಖತ್ ಗೆಸ್ ಮಾಡಿದ್ರು. ಪುನೀತ್ ರಾಜ್ಕುಮಾರ್ ಅವರ ಒಂದು ಗೀತೆಗಳನ್ನ ತುಂಬಾ ಚೆನ್ನಾಗಿ ಗೆಸ್ ಮಾಡಿದ್ರಿ ಆಂಟಿ. ಆಂಟಿ, ನಿಮ್ಗೊಂದು ಪ್ರಶ್ನೆ. ಕೇಳಿ. ನೀವು ಪಾಕ ಪ್ರವೀಣೆ ಅಂತ ಕೇಳ್ಪಟ್ಟಿದ್ದೀನಿ. ಅದೇ ರೀತಿ ಹೇಗೆ ಕಲ್ತ್ಕೊಂಡ್ರಿ ಇಷ್ಟರ ವೆರೈಟೀಸ್? ನಾನು ಸಹ ಟೇಸ್ಟ್ ಮಾಡಿದ್ದೀನಿ. ಹೇಗೆ ಕಲ್ತ್ಕೊಂಡ್ರಿ? ಆತರ ಏನಿಲ್ಲ, ಜಸ್ಟ್ ಇಂಟ್ರೆಸ್ಟ್, ಪ್ಯಾಷನ್ ಫಾರ್ ಕುಕಿಂಗ್. ಡಿಫ್ರೆಂಟ್ ಡಿಶಸ್ ಎಲ್ಲ ಕುಕ್ ಮಾಡ್ತೀರಾ? ನಂಗೆ ಇಂಟ್ರೆಸ್ಟ್ ಇದೆ ಮಾಡೋದು. ಸೂಪರ್, ವೆರೈಟಿ ಟ್ರೈ ಮಾಡ್ತಾ ಇರ್ತೀನಿ. ಅದ್ಭುತವಾಗಿ ತುಂಬಾ ಸರಳವಾಗಿ ಆಂಟಿ ಆನ್ಸರ್ ಹೇಳ್ಬಿಟ್ರು. ಓಕೆ ಆಂಟಿ, ನೆಕ್ಸ್ಟ್ ರೌಂಡ್ಗೆ ಹೋಗಿ ಬೇಡ. ನೆಕ್ಸ್ಟ್ ರೌಂಡ್ ಏನಂದ್ರೆ ಮೂವಿ ನೇಮ್ಸ್ ಗೆಸ್ ಮಾಡ್ಬೇಕಾಗತ್ತೆ ಅಷ್ಟೇ, ಸಿಂಪಲ್. ಸೊ ಇದು ನಿಮ್ಮ ಎರಡನೇ ಸುತ್ತು. ಚಿತ್ರವನ್ನ ಗೆಸ್ ಮಾಡಿ. ಇಲ್ಲಿದೆ ಮೊದಲನೇ ಚಿತ್ರ. ಭಕ್ತ ಕನಕದಾಸ. ಕರೆಕ್ಟ್ ಆಂಟಿ, ಇದು ಭಕ್ತ ಕನಕದಾಸ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದಂತಹ ಚಿತ್ರ. ಸೂಪರ್ ಬಗ್ಗೆ ಗೆಸ್ ಮಾಡಿದ್ರು. ನೆಕ್ಸ್ಟ್ ಪ್ರಶ್ನೆಗೆ ಹೋಗಿ ಬೇಡ. ಗಂಧದ ಗುಡಿ. ಹೌದು, ಸೂಪರ್. ಗಂಧದ ಗುಡಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದಂತಹ ಒಂದು ಅದ್ಭುತವಾದಂತಹ ಚಿತ್ರ ಗಂಧದ ಗುಡಿ. ತುಂಬಾ ಚೆನ್ನಾಗಿ ಗೆಸ್ ಮಾಡಿದ್ರಿ ಆಂಟಿ. ನೆಕ್ಸ್ಟ್ ಪ್ರಶ್ನೆ. ನಾಗರಹಾವು. ಸೂಪರ್. ನಾಗರಹಾವು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರು ನಟಿಸಿರುವಂತಹ ಒಂದು ಅದ್ಭುತವಾದಂತಹ ಚಿತ್ರ. ಚೆನ್ನಾಗಿ ಗೆಸ್ ಮಾಡಿದ್ರಿ. ಈಗ ಸ್ವಲ್ಪ ಚೇಂಜ್ ಇರ್ಲಿ ಅಂತ ಆಂಟಿ ನಿಮಗೆ ಈ ಮಾಡರ್ನ್ ಮೂವೀಸ್ ಕೆಲವೊಂದು ಕೊಟ್ಟಿದ್ದೀವಿ. ಗೆಸ್ ಮಾಡಿ ನೋಡೋಣ. ಮುಂಗಾರು ಮಳೆ. ಹೌದು, ಮುಂಗಾರು ಮಳೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಹಾಗೂ ಪೂಜಾ ಗಾಂಧಿ ಅವರು ನಟಿಸಿದಂತಹ ಚಿತ್ರ ಮುಂಗಾರು ಮಳೆ. ಚೆನ್ನಾಗಿ ಗೆಸ್ ಮಾಡಿದ್ರಿ ಆಂಟಿ. ನೆಕ್ಸ್ಟ್ ಮೂವಿ KGF. KGF. ಕರೆಕ್ಟ್ ಆನ್ಸರ್ ಆಂಟಿ. ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ ನೋಡಿ, ಫಾಸ್ಟ್ ಆಗಿ ಹೇಳ್ತಾ ಇದಾರೆ ನಮ್ಮ ಮಮತಾ ಆಂಟಿ. ನಿಮ್ಮಷ್ಟು ನಾಲೆಜ್ ಇಲ್ಲ ಮೂವಿಗಳಲ್ಲಿ. ಬಟ್ ತುಂಬಾ ಚೆನ್ನಾಗಿ ಗೆಸ್ ಮಾಡ್ತಾ ಇದೀರಾ ಆಂಟಿ. ನೆಕ್ಸ್ಟ್ ಮೂವಿ ಕಾಂತಾರ. ಹೌದು, ಕರೆಕ್ಟ್. ಇದು ಕಾಂತಾರ ಚಿತ್ರ. ರಿಷಬ್ ಶೆಟ್ಟಿ ರವರು ಹಾಗೂ ಸಪ್ತಮಿ ಗೌಡರವರು ನಟಿಸಿರುವಂತಹ ಚಿತ್ರ. ತುಂಬಾ ಫಾಸ್ಟ್ ಆಗಿ, ರ್ಯಾಪಿಡ್ ಆಗಿ, ಸ್ಪೀಡ್ ಆಗಿ ನೋಡಿದ ತಕ್ಷಣ ಗೆಸ್ ಮಾಡ್ಬಿಟ್ರು. ಓಕೆ, ಸೂಪರ್ ಆಂಟಿ. ನಿಮ್ಗೆ ಮತ್ತೊಂದು ಪ್ರಶ್ನೆ. ಕೇಳಿ. ಕೃಷಿ ಇಲಾಖೆಯಲ್ಲಿ ಸತತವಾಗಿ ಒಂದು 13 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ. ಹೌದು. ನಿಮ್ಮ ಹಾಗೂ ರೈತರ ನಡುವೆ ಇರುವಂತಹ ಬಾಂಧವ್ಯ ಹೇಗೆ? ನಾವು ದಿನ ಬೆಳಗಾದ್ರೆ ರೈತರ ಮುಖ ನೋಡ್ತಾನೆ ಇರ್ಬೇಕು. ಹೌದು. ಸೊ ಇಲಾಖೆ ಅಂದ್ರೇನೆ ರೈತರು, ರೈತರಂದ್ರೆ ಇಲಾಖೆ, ಆ ತರ ಹೌದು. ನಮ್ಮ ಬಾಂಧವ್ಯ. ಸೊ ನಮ್ಗೆ ನಮ್ಮ ಇಲಾಖೆಯಲ್ಲಿ ಏನೇ ಯೋಜನೆಗಳನ್ನ ಅನುಷ್ಠಾನ ಮಾಡ್ಬೇಕು ಅಂದ್ರೆ ನಾವು ರೈತರ ಮುಖಾಂತರನೇ ಅನುಷ್ಠಾನ ಮಾಡೋದು. ನಮ್ಮ ಇಲಾಖೆ ರೈತರಿಗೋಸ್ಕರನೇ ಇರೋದ್ರಿಂದ ಸೊ ನಮ್ಗೆ ಅವ್ರ ಒಡನಾಡಿಗೆ ಚೆನ್ನಾಗೇ ಇರುತ್ತೆ. ತುಂಬಾ ಸ್ವೀಟ್ ಆಗಿ ಆಂಟಿ ರೈತರ ಬಗ್ಗೆ ಹೇಗೆ ಬಾಂಧವ್ಯ ಇದೆ ಅಂತ ಹೇಳಿದ್ರು. ಓಕೆ ಆಂಟಿ, ನೆಕ್ಸ್ಟ್ ರೌಂಡ್ಗೆ ಹೋಗೋಣ. ನೆಕ್ಸ್ಟ್ ರೌಂಡ್ ಯಾವ ರೀತಿ ಅಂದ್ರೆ ನಾಲಿಗೆ ನುಲಿಗಳು. ಅಂದ್ರೆ ಇದು ನಿಮ್ಮ 3ನೇ ಸುತ್ತು. ನಾಲಿಗೆ ನುಲಿಗಳು ಆಂಟಿ ಅಂದ್ರೆ ಟಂಗ್ ಟ್ವಿಸ್ಟರ್ಸ್. ಒಂದು ಕೊಡ್ತೀನಿ, 2. ನೀವು ಅದನ್ನ 3 ಬಾರಿ ನೋಡ್ಕೊಂಡೇ ಹೇಳ್ಬೋದು, ನೋ ಪ್ರಾಬ್ಲಮ್. ಸೊ ಇಲ್ಲಿದೆ ನಿಮ್ಮ ಮೊದಲನೇ ನಾಲಿಗೆ ನುಲಿ. ಅಕ್ಕ ತಂಗಿ ತಕ್ಕ ಹೊಟ್ಟೆ, ತಕ್ಕ ಹೊಟ್ಟೆಗೆ ತಕ್ಕ ಬಟ್ಟೆ. ಇದನ್ನ 3 ಸತಿ ಹೇಳಿ. ಅಕ್ಕ ತಂಗಿ ತಕ್ಕ ಹೊಟ್ಟೆ, ತಕ್ಕ ಹೊಟ್ಟೆಗೆ ತಕ್ಕ ಬಟ್ಟೆ. ಅಕ್ಕ ತಂಗಿ ತಕ್ಕ ಹೊಟ್ಟೆ, ತಕ್ಕ ಹೊಟ್ಟೆಗೆ ತಕ್ಕ ಬಟ್ಟೆ. ಅಕ್ಕ ತಂಗಿ ತಕ್ಕ ಹೊಟ್ಟೆ, ತಕ್ಕ ಹೊಟ್ಟೆಗೆ ತಕ್ಕ ಬಟ್ಟೆ. ಸೂಪರ್ ಆಗಿ ರ್ಯಾಪಿಡ್ ಆಗಿ ಹೇಳಿದ್ರು. ಓಕೆ ಆಂಟಿ, ನೆಕ್ಸ್ಟ್ ನಾಲಿಗೆ ನುಲಿ ಯಾವುದು ಅಂತ ನೋಡಿ ಬೇಡ. ಕಿತ್ತಳೆ ಕಾಯಿ ಕಿತ್ತು ಕಿತ್ತಳೆ ಹಣ್ಣಾಗಿತ್ತು.
ಕಿತ್ತಳೆಕಾಯಿ ಕಿತ್ತು ಕಿತ್ತಳೆ ಹಣ್ಣಾಗಿತ್ತು. ಕಿತ್ತಳೆಕಾಯಿ ಕಿತ್ತು ಕಿತ್ತಳೆ ಹಣ್ಣಾಗಿತ್ತು. ಕಿತ್ತಳೆಕಾಯಿ ಕಿತ್ತು ಕಿತ್ತಳೆ ಹಣ್ಣಾಗಿತ್ತು. ಸೂಪರ್, ಅದ್ಭುತವಾಗಿ ಹೇಳಿದ್ರು. ಸೊ ನಿಮ್ಮ ತಂಗಿ ವೀಣಾ ಅವರು ವಕೀಲರು, ಅದೇ ರೀತಿ ಭರತನಾಟ್ಯ ಕಲಾವಿದ ಅಂತಾನು ಕೇಳ್ಪಟ್ಟಿದ್ದೀನಿ. ಮುಂಚೆ ನಿಮ್ಮ ಮನೆಯ ಮೇಲೆ ಭರತನಾಟ್ಯ ಒಂದು ಶಾಲೆ ಜಯನಾಟ್ಯ ಕಲಾ ಅಕಾಡೆಮಿ ನಡೀತಾ ಇತ್ತು. ನಾವಮ್ಮ ಇವರೆಲ್ಲ ಒಂದು ಸೀನಿಯರ್ ಬ್ಯಾಚ್ ಅಂತಾನು ಕೇಳ್ಪಟ್ಟಿದ್ದೀನಿ. ನಿಮ್ ತಂಗಿಯವ್ರ ಬಗ್ಗೆ ಹಂಚ್ಕೋಬೇಕಾದ್ರೆ ಏನ್ ಹೇಳ್ತೀರಾ? ನಮ್ ತಂಗಿಯವರು ಅಂದ್ರೆ ಮದ್ವೆಗಿಂತ ಮುಂಚೆ ಅವರು ಭರತನಾಟ್ಯದಲ್ಲಿ ಜೂನಿಯರ್ ಮತ್ತೆ ಸೀನಿಯರ್ ಎಕ್ಸಾಮ್ಸ್ ಎಲ್ಲ ಪಾಸ್ ಮಾಡಿದ್ದಾರೆ. ಬಟ್ ಮದ್ವೆ ಆದರ ನಂತರ ಕಾರಣಾಂತರಗಳಿಂದ ಅವರು ನೃತ್ಯದ ತಮ್ಮ ವೃತ್ತಿಯನ್ನು ಬಿಟ್ಟು ವಕೀಲ ವೃತ್ತಿಯನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಈಗ ಪ್ರೊಫೆಷನಲಿ ಅವರು ವಕೀಲರಾಗಿದ್ದಾರೆ. ಸೂಪರ್. ಇನ್ನೊಬ್ರ ತಂಗಿ ಸಿವಿಲ್ ಇಂಜಿನಿಯರ್ ಅಂತ ಕೇಳ್ಪಟ್ಟಿದ್ದೀನಿ, ಅವ್ರ ಬಗ್ಗೆ ಏನಾದ್ರು ಹೇಳಿ. ಸಿವಿಲ್ ಇಂಜಿನಿಯರ್ ಅಂದ್ರೆ ಅವರು ಮೊದ್ಲು ವರ್ಕ್ ಮಾಡ್ತಾ ಇದ್ರು. ಈಗ ಅವ್ರಿಗೆ ಮಗು ಇನ್ನು ಚಿಕ್ಕದಾಗಿರೋದ್ರಿಂದ ಅವನು ಸ್ಕೂಲ್ಗೆ ಎಲ್ಲ ಹೋಗ್ಬೇಕಾಗಿರೋದ್ರಿಂದ ಅವ್ರು ಇವಾಗ ಜಸ್ಟ್ ಬ್ರೇಕ್ ತಗೊಂಡಿದ್ದಾರೆ ಸಿವಿಲ್ ಇಂಜಿನಿಯರ್. ಓ ಸೂಪರ್, ಚೆನ್ನಾಗಿ ಹೇಳಿದ್ರು. ಓಕೆ ಆಂಟಿ, ನೆಕ್ಸ್ಟ್ ಸುತ್ತಿಗೆ ಹೋಗೋಣ. ಇದು ನಿಮ್ಮ 4th ರೌಂಡ್. 4ನೇ ಸುತ್ತು ಯಾವ ರೀತಿ ಅಂದ್ರೆ ನಟರು ನಟಿಸಿದಂತಹ ಚಿತ್ರ ಗುರುತಿಸ್ಬೇಕು. ಒಬ್ಬ ನಟರು ಇರ್ತಾರೆ, ಅವ್ರು 4 ಆಪ್ಷನ್ಸ್ ಇರುತ್ತೆ. ಅವ್ರು ಆಕ್ಟ್ ಮಾಡಿರುವಂತ ಮೂವಿ ಯಾವ್ದಂತ ನೀವು ಗೆಸ್ ಮಾಡ್ಬೇಕು ಆಪ್ಷನ್ಸ್ ಅಲ್ಲಿ. ಓಕೆ, 4ನೇ ಸುತ್ತನ್ನ ಪ್ರಾರಂಭ ಮಾಡೇ ಬೇಡ. ಇಲ್ಲಿದೆ ನಿಮ್ಮ ಮೊದಲನೇ ಪ್ರಶ್ನೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ. ಆಪ್ಷನ್ ಎ ಮನೆ ದೇವರು, ಆಪ್ಷನ್ ಬಿ ಸಂಪತ್ತಿಗೆ ಸವಾಲ್, ಆಪ್ಷನ್ ಸಿ ಬಂಧನ, ಆಪ್ಷನ್ 4 ಕವಚ. ಸಂಪತ್ತಿಗೆ ಸವಾಲ್ ಕರೆಕ್ಟ್ ಆನ್ಸರ್. ಸಂಪತ್ತಿಗೆ ಸವಾಲ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಮಂಜುಳರವರು ಅಭಿನಯಿಸಿದಂತಹ ಚಿತ್ರ ಸಂಪತ್ತಿಗೆ ಸವಾಲ್. ತುಂಬಾ ಚೆನ್ನಾಗಿ ಗೆಸ್ ಮಾಡಿದ್ರಿ ಆಂಟಿ. ಓಕೆ, ನೆಕ್ಸ್ಟ್ ಪ್ರಶ್ನೆ, 2ನೇ ಪ್ರಶ್ನೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಚಿತ್ರ ಯಾವುದು ಅಂತ ಆಂಟಿ ಗೆಸ್ ಮಾಡ್ತಾರೆ. ಆಪ್ಷನ್ 1 ಮಾಯಾಮೃಗ, ಆಪ್ಷನ್ 2 2 ರೇಖೆಗಳು, ಆಪ್ಷನ್ 3 ಸಿಂಹಾದ್ರಿಯ ಸಿಂಹ, ಆಪ್ಷನ್ 4 ಗೃಹ ಪ್ರವೇಶ. ಸಿಂಹಾದ್ರಿಯ ಸಿಂಹ. 100% ಕರೆಕ್ಟ್ ಆಂಟಿ. ಸಿಂಹಾದ್ರಿಯ ಸಿಂಹ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಭಿನಯಿಸಿರುವಂತಹ ಚಿತ್ರ. ತುಂಬಾ ಫಾಸ್ಟ್ ಆಗಿ ಚೆನ್ನಾಗಿ ಗೆಸ್ ಮಾಡಿದ್ರಿ. ನೀವು ಪ್ರತಿದಿನ ಹೊಸಕೋಟೆಯಿಂದ ಕೋಲಾರ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ. ಕೆಲವೊಂದ್ಸತಿ ಆಫೀಸ್ ಟೈಮ್ ಲೇಟ್ ಆಗುತ್ತೆ. ಹೇಗ್ ಮ್ಯಾನೇಜ್ ಮಾಡ್ತಾ ಇದೀರಾ ಫ್ಯಾಮಿಲಿ? ಅಟ್ಲೀಸ್ಟ್ ನಿಮ್ಗೆ ಟೈಮ್ ಕೂಡ ಕೆಲವೊಂದ್ಸತಿ ಸಿಗಲ್ಲ. ಹೇಗ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಈಗ ಅಂದ್ರೆ ನಮ್ಮ ಎಜುಕೇಶನ್ ನಾವು ಓದಿರೋದ್ರಿಂದ ಆ ಕಡೆ ಜಾಬು ನಿರ್ವಹಿಸಬೇಕು ಮತ್ತೆ ಮನೆನೂ ನಿರ್ವಹಿಸಬೇಕು. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು 2 ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಕೆಲವೊಂದ್ಸತಿ ಟೈಮ್ ಆಗಿರುತ್ತೆ. ಯಾವ ರೀತಿ ಟೈಮ್ ಆಗೋಗಿರೋದ್ರಿಂದ ಅಂದ್ರೆ ನಮ್ಗೆ ನನ್ನ ಅತ್ತೆ ಬೇರೆ ಇದ್ದಾರೆ ನಮ್ಮ ಮನೆಯಲ್ಲಿ. ಸೊ ಅವ್ರಿಗೆ ನನ್ಗೆ ಫ್ಯಾಮಿಲಿ ಕಡೆಯಿಂದ ಸ್ವಲ್ಪ ಸಪೋರ್ಟ್ ಸಿಗತ್ತೆ. ಸೊ ಅವರಿಂದ ನಾನು ಸ್ವಲ್ಪ ಹೆಚ್ಚು ಆಫೀಸ್ ಕಡೆ ಗಮನ ಕೊಡಕ್ಕೆ ನನ್ಗೆ ಟೈಮ್ ಇದಾಗ್ತಾ ಇದೆ. ಓ ಸರಿ ಆಂಟಿ. ನಿಮ್ಮ ಮಗ ಪ್ರಣೀತ್ ಬಗ್ಗೆ ಏನಾದ್ರು ಹೇಳಿ. ನನ್ನ ಮಗ ಪ್ರಣೀತ್ ಈಗ ಅವನು ಇಂಜಿನಿಯರಿಂಗ್ ಫಸ್ಟ್ ಇಯರ್ ಓದ್ತಾ ಇದ್ದಾನೆ. ಓಕೆ, ಯಾವ ಕಾಲೇಜಲ್ಲಿ? ಚಿಕ್ಕಬಳ್ಳಾಪುರ SJCIT ಅಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ ಅಲ್ಲಿ ಹೋಗ್ತಾ ಇದ್ದಾನೆ. ಈಗ 2nd ಸೆಮ್ ಫೈನಲ್ ಎಕ್ಸಾಮ್ಸ್ ತಗೊಳ್ತಾ ಇದ್ದಾನೆ. ವಂಡರ್ಫುಲ್, ಚೆನ್ನಾಗಿ ಹೇಳಿದ್ರು. ಓಕೆ ಆಂಟಿ, ನೆಕ್ಸ್ಟ್ ಸುತ್ತಿಗೆ ಹೋಗೋಣ. ನೆಕ್ಸ್ಟ್ ಸುತ್ತಿ ಏನಪ್ಪಾ ಅಂದ್ರೆ, ನೀವು ಕೃಷಿ ಇಲಾಖೆಯಿಂದ ಬಂದಿರೋದ್ರಿಂದ ನಿಮ್ಗೆ ಕೃಷಿ ಸಂಬಂಧಪಟ್ಟಂತ ಕೆಲವೊಂದು ಪ್ರಶ್ನೆಗಳು ಟಾಸ್ಕ್ ಇರುತ್ತೆ. ಸೊ ಇದರಲ್ಲಿ ಫಸ್ಟ್ ಟಾಸ್ಕ್ ಏನಪ್ಪಾ ಅಂದ್ರೆ ಸಿರಿಧಾನ್ಯಗಳನ್ನ ನೀವು ಗುರುತಿಸಬೇಕಾಗತ್ತೆ. ಓಕೆ ಆಂಟಿ, ಮೊದಲನೇ ಸಿರಿಧಾನ್ಯ ಯಾವುದು ಅಂತ ನೋಡೋಣ. ಸಾಮೆನಾ? ಕರೆಕ್ಟ್ ಆಂಟಿ. ಸೊ ಸಾಮೆ ಸರಿಯಾದ ಉತ್ತರ ಆಂಟಿ. ನೆಕ್ಸ್ಟ್ ಆಪ್ಷನ್, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ರಾಗಿ. ಅಬ್ಸಲ್ಯೂಟ್ಲಿ ಕರೆಕ್ಟ್, ರಾಗಿ ಅಂತ ಹೇಳಿದ್ದಾರೆ. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಆಂಟಿ. ಜೋಳ, ಮುಸ್ಕಿನ ಜೋಳ. ಹೌದು, ಜೋಳ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ಗೆಸ್ ಮಾಡಿದ್ರಾ? ಅದ್ಯಾವ್ದಂತ? ಬರಗು. ಬರಗು ಸರಿಯಾದ ಉತ್ತರ ಕೊಟ್ರಿ ಆಂಟಿ. ಓಕೆ ಆಂಟಿ, ಈಗ ನಿಮ್ಗೊಂದು ಪ್ರಶ್ನೆ. ಸೊ ನಿಮ್ ಕೃಷಿ ಇಲಾಖೆ ಅಂದ್ಮೇಲೆ ಸಿರಿಧಾನ್ಯ ಖಂಡಿತ ಇದ್ದೇ ಇರುತ್ತೆ. ಸೊ ಸಿರಿಧಾನ್ಯಗಳ ಒಂದು ಅಡ್ವಾಂಟೇಜಸ್ ಏನು ಅನ್ನೋದನ್ನ ಹಂಚ್ಕೊಳ್ಳಿ. ಸಿರಿಧಾನ್ಯಗಳಲ್ಲಿ ಇತ್ತೀಚೆಗೆ ನಮಗೆ ನಮ್ಮ ಆಹಾರ ಶೈಲಿಯಲ್ಲಿ ಜನರಿಗೆ ತುಂಬಾ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಮನೆ ಊಟಕ್ಕಿಂತ ಜಂಕ್ ಫುಡ್ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದಾರೆ. ಸೊ ಇಂಥ ಒಂದು ಸಮಯದಲ್ಲಿ ನಮ್ಗೆ ಸಿರಿಧಾನ್ಯಗಳ ಪ್ರಾಮುಖ್ಯತೆ ತುಂಬಾ ಅವಶ್ಯಕತೆ ಇದೆ. ಸಿರಿಧಾನ್ಯಗಳಲ್ಲಿ ನಮ್ಗೆ ಏನ್ ಹೆಚ್ಚಾಗಿ ಅಂದ್ರೆ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ನಮ್ಗೆ ಗಟ್ ಹೆಲ್ತ್ ಮೇಂಟೈನ್ ಮಾಡೋದಕ್ಕೆ ನಮ್ಗೆ ಫೈಬರ್ ಕಂಟೆಂಟ್ ಇರೋ ಅಂತ ಈ ಸಿರಿಧಾನ್ಯಗಳು ತುಂಬಾ ಯೂಸ್ ಆಗುತ್ತೆ. ಮತ್ತೆ ಇದರಲ್ಲಿ ಈಗ ಡಯಾಬಿಟಿಕ್ ಮತ್ತೆ ಹಲವಾರು ಕಾಯಿಲೆಗಳಿಗೆ ಡಯಾಬಿಟಿಕ್ ಫ್ರೆಂಡ್ಲಿ ಯೂಶಲಿ ಅದು ಇದು ಹೆಚ್ಚಾಗಿ ಫೈಬರ್ ಕಂಟೆಂಟ್ ಇರೋದ್ರಿಂದ ನಮ್ದ್ರಲ್ಲಿ ನಾರಿನ ಕೊಬ್ಬಿನ ಅಂಶನ ಇದು ಕಡಿಮೆ ಮಾಡಿ ಜೀರ್ಣಕ್ರಿಯೆ ಸುಲಭ ಆಗುತ್ತೆ ಅಂತಾನು ಕೇಳ್ಪಟ್ಟಿದ್ದೀನಿ. ಇದಾಗುತ್ತೆ. ಸೊ ಅದಕ್ಕೆ ಇದ್ರದ್ದು ತುಂಬಾ ಸೊ ಹಾರ್ಟ್ ಅಟ್ಯಾಕ್ ಅಕರೆನ್ಸ್ ಕೂಡ ಕಮ್ಮಿ ಇರುತ್ತೆ ಅಂತಾನು. ಸೊ ಸಿರಿಧಾನ್ಯಗಳನ್ನ ಸೇವಿಸೋಣ, ಜಂಕ್ ಫುಡ್ ನ ಅವಾಯ್ಡ್ ಮಾಡೋಣ, ಸಿರಿಧಾನ್ಯವನ್ನ ಸೇವಿಸೋಣ ಅಂತ ಹೇಳ್ತಾ
ಓಕೆ ಆಂಟಿ, ಸಿರಿಧಾನ್ಯಗಳನ್ನ ನಾವು ಯಾವ್ಯಾವ ಫುಡ್ ಅಲ್ಲಿ ತಿನ್ಬೋದು, ಯಾವ ರೀತಿ? ಸಿರಿಧಾನ್ಯಗಳಲ್ಲಿ ಈಗ ನಾವು ಬೇರೆ ಈಗ ಅಕ್ಕಿ ರಾಗಿಯಿಂದ ಏನೇನ್ ಖಾದ್ಯಗಳನ್ನ ತಯಾರು ಮಾಡ್ತೀವಿ ಅದೇ ತರ ಹಾ, ಆಂಟಿ. ಸಿರಿಧಾನ್ಯಗಳಲ್ಲೂ ಸಹ ಮಾಡ್ಬೋದು. ನೀವು ದೋಸೆ, ಇಡ್ಲಿ, ಉಪ್ಪಿಟ್ಟು, ಬಿಸಿಬೇಳೆ ಬಾತು, ಹಾ, ಆಂಟಿ. ಪೊಂಗಲ್ಲು, ಪಾಯಸ, ಅಂದ್ರೆ ಮಿಲೆಟ್ ರಾಗಿ ಮುದ್ದೆ ಎಲ್ಲ ಹೌದು, ತಿಂದಿದ್ದೀನಿ ನಾನು ಎಲ್ಲ. ಸಹ. ನಮ್ಮ ಫಲಪುಷ್ಪ ಪ್ರದರ್ಶನದಲ್ಲಿ ಪ್ರತಿ ವರ್ಷ ಸ್ಟಾಲ್ಸ್ ನ ಇಟ್ಟಾಗ ಸೊ ಆ ಸಾಮೆದು ಇದು ಚಿಕ್ಕಿ ಆಗಿರ್ಬೋದು, ಅದೆಲ್ಲ ನನಗೆ ತುಂಬಾ ಇಷ್ಟ. ಸೊ ತುಂಬಾ ಚೆನ್ನಾಗಿ ಹೇಳಿದ್ರೆ ಎಲ್ಲಾನು ಎಲ್ಲಾ ಖಾದ್ಯಗಳನ್ನು ತಯಾರಿಸಬಹುದು. ಒಂದೇನಪ್ಪ super. ಅಂದ್ರೆ ಅಂತಂದ್ರೆ ನಾವು ಬೇರೆ ಧಾನ್ಯಗಳಿಗಿಂತ ಈ ಧಾನ್ಯ ಮಾಡ್ಬೇಕಂದ್ರೆ ಪ್ರೀ ಸೋಕಿಂಗ್ ಬೇಕಾಗುತ್ತೆ. ಈಗ ನೀವು ಬೆಳಗ್ಗೆ ಮಾಡ್ತೀರಾ ಅಂತಂದ್ರೆ ಹಿಂದಿನ ದಿನ ರಾತ್ರಿನೇ ಅದು ಸೋಕ್ ಮಾಡಿ ನೆನೆಸಿ. ನೆನೆಸಿಟ್ಟು ಮತ್ತೆ ನೆಕ್ಸ್ಟ್ ಡೇನೆ ಅದರಲ್ಲಿ ನೀವೇನ್ ಬೇಕಾದ್ರೂ ಅದನ್ನ ಮಾಡ್ಕೋಬಹುದು. ಸೂಪರ್ ಆಂಟಿ. ನಾನಂತೂ ಇನ್ಮೇಲೆ ಸಿರಿಧಾನ್ಯದ ಒಂದು ಊಟನೇ ತಿಂತೀನಿ ಅಂತ ಹೇಳ್ತಾ, ಸಿರಿಧಾನ್ಯಗಳನ್ನ ಹೆಚ್ಚಾಗಿ ನಿಮ್ಮ ದಿನನಿತ್ಯ ಲೈಫ್ ಸ್ಟೈಲ್ ಅಲ್ಲಿ ಬಳಸಿ ಅಂತ ಹೇಳ್ತಾ, ಸೊ ಎಲ್ರು ಸಹ ಸಿರಿಧಾನ್ಯವನ್ನ ಸೇವಿಸೋಣ, ಹೆಲ್ದಿ ಆಗಿರೋಣ ಅಂತ ಹೇಳ್ತಾ, ಹಾ ಆಂಟಿ, ಕೊನೆಯ ಸುತ್ತಿಗೆ ಹೋಗೋಣ. ಇದು ನಿಮ್ಮ ಲಾಸ್ಟ್ ಟಾಸ್ಕ್. ಏನಪ್ಪಾ ಅಂದ್ರೆ ನಮ್ಮ ಕೃಷಿಗೆ ಸಂಬಂಧಪಟ್ಟಂತಹ ಉಪಕರಣಗಳನ್ನ ನೀವು ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಓಕೆ, ಮೊದಲ ಉಪಕರಣ ಯಾವುದು ಅಂತ ನೋಡಿ ಬೇಡ. ಇದು ಮೇವು ಕತ್ತರಿಸುವ ಯಂತ್ರ ಅಥವಾ ಇಂಗ್ಲಿಷ್ ಅಲ್ಲಿ ಚಾಫ್ ಕಟ್ಟರ್ ಅಂತಾರೆ. ಹೌದು. ಇದು ದನ ಕರುಗಳಿಗೆ ನಾವೇನ್ ಮೇವು ಕೊಡ್ತೀವಿ ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಸುಗಳೇ ಅಥವಾ ಕುರಿಗಳಾಗಿರ್ಬೋದು ಕೊಡೋದ್ರಿಂದ ವೇಸ್ಟೇಜ್ ಕಡಿಮೆ ಆಗಿ ಪೂರ್ತಿಯಾಗಿ ತಿನ್ಕೊಳ್ಳುತ್ತೆ ದನ ಕರುಗಳು. ಸೂಪರ್ ಆಂಟಿ. ನೆಕ್ಸ್ಟ್ ಉಪಕರಣ ಯಾವ್ದು ಅಂತ ನೋಡೋಣ. ಇದು ರೋಟೋವೇಟರ್ ಅಂತ. ನೀವು ರೋಟೋವೇಟರ್ ನೀವೇನೇ ಒಂದು ಬಿತ್ತನೆ ಕಾರ್ಯ ಅಥವಾ ಏನೇ ಒಂದು ನಾಟಿ ಮಾಡೋಕ್ಕಿಂತ ಮುಂಚೆ ಲ್ಯಾಂಡ್ ಪ್ರಿಪರೇಷನ್ ಏನ್ ಅಂತೀವಿ, ಭೂಮಿ ಸಿದ್ಧತೆ, ಸೊ ಅದರಲ್ಲಿ ಇದು ಮಣ್ಣನ್ನ ಫೈನ್ ಟಿಲ್ಟ್ ಆಗಿ ಮಾಡಿ ನಿಮಗೆ ಬಿತ್ತನೆಗೆ ಇದು ಮಾಡ್ಕೊಡುತ್ತೆ, ಅನುವು ಮಾಡ್ಕೊಡುತ್ತೆ. ಸೂಪರ್. ಸೊ ಕೊನೆಯ ಒಂದು ಉಪಕರಣ ಇದು ಡೀಸೆಲ್ ಪಂಪ್ ಸೆಟ್ ಅಂತ. ಇದು ನೀವು ಯಾವುದೇ ನೀರನ್ನ ಅಥವಾ ಕುಂಟೆ ಅಥವಾ ಕೆರೆ ಅಥವಾ ನಿಮ್ಮ ಕೃಷಿ ಹೊಂಡಗಳಾಗಿರ್ಬೋದು ಅದರಿಂದ ನೀರನ್ನ ಎತ್ತೋದಕ್ಕೆ ಇದನ್ನ ಯೂಸ್ ಮಾಡುತ್ತಾರೆ. ವಂಡರ್ಫುಲ್. ಸೊ ನೋಡಿದ್ರಲ್ವಾ, ಇನ್ನೂ ಅನೇಕ ಉಪಕರಣಗಳಿದೆ. ನಾನು ಅದರಲ್ಲಿ ಸಾಧ್ಯವಾದಷ್ಟು ಒಂದು ಸ್ವಲ್ಪ ಅಷ್ಟೇ ನಾನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಸೊ ಇನ್ನು ಮುಂದೆ ಸಹ ನಿಮ್ಗೆ ಅದನ್ನ ನಾನು ತಿಳಿಸಕ್ಕೆ ಇಷ್ಟಪಡ್ತೇನೆ. ಆಂಟಿ, ಇದು ಯಾವ್ದಂತ ಐಡೆಂಟಿಫೈ ಮಾಡ್ತೀರಾ? ಇದು ಇಂಟರ್ ಕಲ್ಟಿವೇಶನ್ ಆಪರೇಷನ್ ಮಾಡೋದು. ಕಳೆ ಎಲ್ಲ ಸಾಲುಗಳ ಮಧ್ಯೆ ಕಳೆ ಏನಾದ್ರು ಇದ್ರೆ ಅದು ಏಕಕಾಲದಲ್ಲಿ ಕಳೆ ತೆಗಿಯಕ್ಕೆ. ನಮ್ಗೀಗ ಲೇಬರ್ ಪ್ರಾಬ್ಲಮ್ ತುಂಬಾನೇ ಇದೆ, ಕೂಲಿ ಆಳುಗಳ ಅಭಾವ ಜಾಸ್ತಿನೇ ಇದೆ. ಸೊ ಇಂಥ ಇದ್ರಲ್ಲಿ ಯಾಂತ್ರೀಕರಣ ತುಂಬಾ ಉಪಯೋಗಕ್ಕೆ ಬರುತ್ತೆ. ಸೊ ಇದು ಕೂಲಿ ಆಳುಗಳನ್ನ ಸಾಕಷ್ಟು ಮಟ್ಟಿಗೆ ಕಡಿಮೆ ಮಾಡುತ್ತೆ ಈ ಒಂದು ಉಪಕರಣದಿಂದ. ಸೂಪರ್. ನೀವು ನಮ್ಮ ಕೃಷಿ ಇಲಾಖೆಯಲ್ಲಾಗಿರ್ಬೋದು ತುಂಬಾನೇ ಒಂದು ಸಿನ್ಸಿಯರ್ ಆಗಿ ಒಂದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀರಾ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆಫೀಸಲ್ಲಿ ಅಮ್ಮನೂ ಸಹ ಆಗಾಗ ಹೇಳ್ತಿರ್ತಾರೆ. ಸೊ ನಿಮ್ಮ ತಂದೆ ಸಹ ಗೋಡೌನ್ ಚಲಪತಿರವರು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅವ್ರ ಬಗ್ಗೆ ಏನಾದ್ರು ಹಂಚ್ಕೊಳ್ಳಿ. ಅವರು ಬಾಯಿ ವೃತ್ತಿ ಅಂದ್ರೆ ಚಿಕನ್ ಅಂದ್ರೆ ಬಾಯಿ, ಅವರು ಸ್ವಂತವಾಗಿ ಕಷ್ಟಪಟ್ಟು ಮೇಲ್ ಬಂತ ವ್ಯಕ್ತಿ. ಅವ್ರ ಬಗ್ಗೆ ನಂಗೆ ತುಂಬಾ ಗೌರವ ಇದೆ. ಅವರು ಅಂದ್ರೆ ಇನಿಷಿಯಲಿ ಅವ್ರು ಬಿಸ್ನೆಸ್ಸೇ ಮಾಡಿದ್ದು. ನಮ್ದೊಂದು ಟ್ರಾನ್ಸ್ಪೋರ್ಟ್ ಆಫೀಸ್ ಇತ್ತು. ಟ್ರಾನ್ಸ್ಪೋರ್ಟ್ ಆಫೀಸ್ ಅಲ್ಲಿ ಅವರು ಇದು ಲಾರಿ ರೈತರು ಬೆಳೆದಂತ ತರಕಾರಿಗಳನ್ನ, ಅವಾಗ ನಮ್ಗೆ APMC ಸೌಲಭ್ಯ ಕೋಲಾರ ತಾಲೂಕಲ್ಲಿ ಇರ್ಲಿಲ್ಲ. ಸೊ ಅದಕ್ಕೆ ರೈತರು ಬೆಳೆದಂತ ತರಕಾರಿಗಳನ್ನ ಮೆಡ್ರಾಸ್ ಅಥವಾ ಈಗ ಚೆನ್ನೈ ಏನಂತ ಕರಿತೀರಿ ಅದಕ್ಕೆ ರವಾನೆ ಮಾಡೋದಕ್ಕೆ ನಮ್ದೊಂದು ಟ್ರಾನ್ಸ್ಪೋರ್ಟ್ ಆಫೀಸ್ ಅಂತ ಇಟ್ಕೊಂಡಿದ್ರು ನಮ್ಮ ತಂದೆಯವರು. ಜೊತೆಗೆ ಕೃಷಿನೂ ಮಾಡಿಸ್ತಾ ಇದ್ರು, ಬೇರೆ ತರಕಾರಿ ಬೆಳೆಗಳು ಬೆಳೆಯೋದು ಅದೆಲ್ಲ ಜೊತೆಗೆ ಕೃಷಿನೂ ಅಳವಡಿಸ್ಕೊಂಡಿದ್ರು ಅವರು. ನಿಮ್ಮ ಹಸ್ಬೆಂಡ್ ಮಲ್ಲಿಕಾರ್ಜುನ್ ಅವ್ರ ಬಗ್ಗೆ ಏನಾದ್ರು? ನಮ್ಮ ಹಸ್ಬೆಂಡ್ ಬೇಸಿಕಲಿ ಅವರು ಕೃಷಿ ಕುಟುಂಬದಿಂದ ಬಂದವ್ರೆ. ಬಟ್ ಅವರು ಎಜುಕೇಶನ್ ಪರವಾಗಿ ವಿದ್ಯಾರ್ಹತೆ ಬಂದು MBA ಮಾಡ್ಕೊಂಡು ಅವರು ಬ್ಯಾಂಕಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು. ಈಗ ಮತ್ತೆ ನಾವೇ ನಮ್ದೇ ಆದಂತ ಒಂದು ಸ್ವಂತ ಜಮೀನನ್ನ ಖರೀದಿ ಮಾಡಿದ ಮೇಲೆ ಅವ್ರಿಗೂ ಕೃಷಿಯಲ್ಲಿ ಒಲವು ಮೂಡಿ ಅವರು 10 ವರ್ಷದ ಮುಂಚೆನೆ ಅವ್ರು ತಮ್ಮ ಜಾಬ್ಗೆ ರಿಸೈನ್ ಮಾಡಿ ಈಗ ಫುಲ್ ಟೈಮ್ ಅಗ್ರಿಕಲ್ಚರ್ ಮಾಡ್ತಾರೆ. ನಾವು ನಮ್ಮ ಜಮೀನಲ್ಲಿ ತರಕಾರಿ ಬೆಳೆಗಳಾಗಿರ್ಬೋದು ಮತ್ತೆ ಹೈನುಗಾರಿಕೆನೂ ಸ್ವಲ್ಪ ಮಾಡ್ತೀವಿ. ಹೈನುಗಾರಿಕೆ ಪ್ಲಸ್ ತರಕಾರಿ ಬೆಳೆಗಳನ್ನು ಬೆಳಿತೀವಿ. ಸೂಪರ್ ಆಂಟಿ. ಓಕೆ, ಇದು ನಿಮ್ಮ ಕೊನೆಯ ಸುತ್ತು. ಏನಪ್ಪಾ ಅಂದ್ರೆ ನಿಮ್ಮಿಷ್ಟದ ಹಾಡು ಒಂದು ಹಾಡಿ ನಮ್ಮ ವೀಕ್ಷಕರಿಗೋಸ್ಕರ. ನಿಮ್ ಫೇವ್ರೇಟ್ ಸಾಂಗ್ ಯಾವ್ದಾದ್ರು, ಯಾವುದೇ ಭಾಷೆ ಆಗಿರ್ಬೋದು. ಓಕೆ ಆಂಟಿ, ಯಾವ ಸಾಂಗ್ ಆಡ್ತಾ ಇದ್ದೀರಾ? ನಿಮ್ಮಿಷ್ಟದ ಹಾಡು. ನನಗಿಷ್ಟದ ಹಾಡು ಇದು ತೆಲುಗು ಹಾಡು. ಚಿರಂಜೀವಿ ಅವರು ಚಿರಂಜೀವಿ ಯಾವ ಸಾಂಗ್? ಮಳ್ಳಿ ಮಳ್ಳಿ ಇದು ರಾಣಿ ರೋಜು. ಹಾಡಿ ಆಂಟಿ, ಕೇಳೇ ಬೇಡ.
ನನಗೆ ಸಿಂಗರ್ನ ಪಕ್ಕದಲ್ಲಿ ಇಟ್ಕೊಂಡು ಅಷ್ಟು ಚೆನ್ನಾಗಿ ಹಾಡಕ್ ಬರಲ್ಲ. ಆಂಟಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹಾಡ್ತಾರೆ, ಅದೇ ರೀತಿ ಡ್ಯಾನ್ಸ್ ಕೂಡ ಸಹ ಚೆನ್ನಾಗಿ ಮಾಡ್ತಾರೆ. ಹೌದು, ತುಂಬಾನೇ ಆಸಕ್ತಿ ಇದೆ ಅವ್ರಿಗೆ ಸಂಗೀತ ಹಾಗೂ ನೃತ್ಯ ಕಲೆ ಮೇಲೆ ತುಂಬಾನೇ ಗೌರವ ಕೊಡ್ತಾರೆ. ಹಾಡಿ ಆಂಟಿ, ಕೇಳಬೇಡ. మళ్ళీ మళ్ళీ ఇది రాని రోజు, మళ్ళీ జాజి అల్లుకున్న రోజు, జాబిలంటే నీ చిన్నదాన్ని చూడుకుంటే నాకు వెన్నెలేది, ఏదో అడగాలని ఎంతో చెప్పాలని, రగిలే ఆరాటంలో వెళ్ళలేను ఉండలేను ఏమి కాను, మళ్ళీ మళ్ళీ ఇది రాని రోజు, మళ్ళీ జాజి అల్లుకున్న రోజు. ಎಷ್ಟು ಚೆನ್ನಾಗಿ ಹಾಡಿದ್ರು ಅಲ್ವಾ ಮಮತಾ ಆಂಟಿ. ಅವರ ಒಳಗೆ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ಒಂದು ನಮ್ಮ ವೀಕ್ಷಕರಿಗೆ ತೋರ್ಸಂತ ಒಂದು ಸಣ್ಣ ಪ್ರಯತ್ನ. ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡಿಕೊಂಡು ಸಹ ಫ್ಯಾಮಿಲಿ ಕಡೆನೂ ಟೈಮ್ ಕೊಟ್ಟು ಅದೇ ರೀತಿ ನಮ್ಮ ಕಲೆ ಮೇಲೆ ತುಂಬಾನೇ ಒಂದು ಗೌರವನ್ನ ಇಟ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಹಾಡಿದ್ರಿ ಆಂಟಿ. ಆಂಟಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಬೇಕಾದ್ರೆ ಏನ್ ಹೇಳ್ತೀರಾ? ನಿಮ್ಮ ಅತ್ತೆ ಆಗಿರ್ಬೋದು, ನಿಮ್ಮ ಅಮ್ಮ ಆಗಿರ್ಬೋದು. ನಮ್ಮ ಅತ್ತೆ ಆಗಿರ್ಬೋದು, ನಮ್ಮಮ್ಮ, ನಾವು ಚಿಕ್ಕಂದಿಂದನೂ ಅವ್ರು ಯಾವಾಗ್ಲೂ ನಮ್ಮ ಎಜುಕೇಶನ್ನು, ನಾವು ಒಳ್ಳೆ ಎಜುಕೇಶನ್ ತಗೋಬೇಕು ಮತ್ತೆ ಒಳ್ಳೆ ಜಾಬ್ಗಳಲ್ಲಿ ಕೆಲಸ ನಿರ್ವಹಿಸಬೇಕು, ಸಮಾಜದಲ್ಲಿ ಒಂದು ಸ್ಥಾನ ಸಂಪಾದಿಸ್ಬೇಕು ಅಂತ ಅವ್ರು ಯಾವಾಗ್ಲೂ ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಅದೇ ರೀತಿ ಈಗ ನಮ್ಮ ಅತ್ತೆನೂ ಅಷ್ಟೇ, ಮದ್ವೆ ಆದ ನಂತರ ನಮ್ಮ ಅತ್ತೆನೂ ನಮ್ಮ ಇನ್ನೊಂದು ಅಮ್ಮ ಥರನೇ ಅವರು. ಸೊ ನಾನು ಕೆಲವೊಂದ್ಸಲ ಆಫೀಸಲ್ಲಿ ತುಂಬಾನೇ ಲೇಟ್ ಆಗುತ್ತೆ ನಮ್ಮ ಕೆಲಸದ ಒತ್ತಡ ಇರೋದ್ರಿಂದ. ಸೊ ಯಾವಾಗ್ಲೂ ಅವ್ರು ಯಾಕೆ ಇಷ್ಟು ಲೇಟು ಅಂತ ನಮ್ಗೆ ಯಾವಾಗ್ಲೂ ಈ ಪ್ರಶ್ನೆ ಮಾಡಿದವರೆಲ್ಲ. ಸೊ ಅವರು ನಮ್ಮ ಕೆಲಸನ ಗೌರವಿಸ್ತಾರೆ, ನಮ್ಮನ್ನು ಗೌರವಿಸ್ತಾರೆ. ಸೊ ಅದೇ ರೀತಿ ನಾವು ಅವ್ರನ್ನ ಗೌರವಿಸ್ತೀವಿ. ಸೂಪರ್ ಆಂಟಿ. ಆಂಟಿ, ಈಗ ಪ್ರಶ್ನೆ ಏನಪ್ಪಾ ಅಂದ್ರೆ, ಕೊನೆಯ ಒಂದು ಪ್ರಶ್ನೆಗಳು ನಮ್ಮ ತನುಷ್ ವ್ಲಾಗ್ಸ್ ಬಗ್ಗೆ. ನಮ್ಮ ತನುಷ್ ವ್ಲಾಗ್ಸ್ ಹಾಗೂ ತನುಷ್ ಬಗ್ಗೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯ? ಈಗ ತನುಷ್ ಬಗ್ಗೆ ಅಂತೂ, ನಿನ್ ಬಗ್ಗೆ ಅಂತೂ ನಾನು ಯಾವಾಗ್ಲೂ ನನ್ನ ಮಗನ ಹತ್ರ ಹೇಳ್ತಾ ಇರ್ತೀನಿ, ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಅಂತ. ನಾನು ನೆನ್ನೆನೂ ಹೇಳ್ತಾ ಇದ್ದೆ, ಈಗ ಇನ್ನೇನು ವರಮಹಾಲಕ್ಷ್ಮಿ ಬರ್ತಾ ಇದೆ, ಲೇಡೀಸ್ಗಿಂತ ಹೆಚ್ಚಾಗಿ ತನುಷ ಅವ್ರ ಮನೇಲೆಲ್ಲ ಪ್ರಿಪರೇಷನ್ ಮಾಡ್ತಾ ಇರ್ತಾನೆ ಅಂತ. ಆಮೇಲೆ ನಿಜವಾಗ್ಲೂ ಸ್ಟಡೀಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು. ಇವಾಗ ಕೆಲವರು ಸ್ಟಡೀಸ್ ಅಲ್ಲಿ ಇರ್ತಾರೆ, ಬೇರೆ ಆಕ್ಟಿವಿಟೀಸ್ ಅಲ್ಲಿ ಕಡಿಮೆ ಇರ್ತಾರೆ. ಬಟ್ ನೀನ್ ಆತರ ಅಲ್ಲ, ಎಲ್ಲಾ ಒಂದು ಕಲೆಗಳಲ್ಲೂ ನಿಂದು ಚೆನ್ನಾಗೆ ನಡ್ಸ್ಕೊಂಡು ಹೋಗ್ತಾ ಇದೆ. ಇನ್ನು ಮುಂದೇನು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಲೈಫ್ ಆಲ್ಸೋ. ಈ ತನುಷ್ ವ್ಲಾಗ್ಸು ಸಹ ಇದೇ ತರ ಮುಂದುವರಿಲ್ಲ ಅಂತ ನಾನು ಹೃದಯಪೂರ್ವಕ ಆಶಿಸ್ತೇನೆ. ನಿಮ್ಮ ಲೈಫ್ ಅಲ್ಲಿ ಬೆಸ್ಟ್ ಮೆಮೊರಬಲ್ ಮೂಮೆಂಟ್ ಅಂದ್ರೆ ಏನ್ ಹೇಳ್ತೀರಾ? ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಆಗಿರ್ಬೋದು, ಒಂದು ಬೆಸ್ಟ್ ಮೆಮೊರಬಲ್ ಮರೆಯಲಾಗದ ಕ್ಷಣ. ಬೆಸ್ಟ್ ಮೆಮೊರಬಲ್ ಮೂಮೆಂಟ್ ಅಂದ್ರೆ, ನಾನು ಇತ್ತೀಚೆಗೆ ಅಷ್ಟೇ ನನ್ನ ಫ್ರೆಂಡ್ಸ್ ಜೊತೆ ಒಂದು ಟ್ರಿಪ್ ಹೋಗಿದ್ವಿ. ಬರೀ ನಾವು ಲೇಡೀಸ್ ಅಷ್ಟೇ, ನಮ್ಮ ಕಾಲೇಜ್ ಫ್ರೆಂಡ್ಸ್ ಜೊತೆ ಒಂದು 6 days ಟ್ರಿಪ್ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಒಂಥರ ನಮ್ಗೆ ಅಂತ ಒಂದು ಪರ್ಸನಲ್ ಲೈಫ್ ಗೆ ನಾವು ಟೈಮ್ ಕೊಟ್ಟಂಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ವರ್ಕ್ಗೂ ಮತ್ತೆ ಒತ್ತಡ ಇದ್ರೂ ಸಹ ಒಂದ್ ಸ್ವಲ್ಪ ದಿನ ರಿಲ್ಯಾಕ್ಸೇಷನ್ಗೋಸ್ಕರ ನಾವು ಫ್ರೆಂಡ್ಸ್ ಎಲ್ಲ ಪ್ಲಾನ್ ಮಾಡ್ಕೊಂಡು. ಸೂಪರ್ ಆಂಟಿ. ಸೊ ಆಂಟಿಗೆ ಮೆಮೊರಬಲ್ ಮೂಮೆಂಟ್ ಅವರ ಫ್ರೆಂಡ್ಸ್ ಜೊತೆ ಹೋದಂತ ಟ್ರಿಪ್ ಅಂತ ತುಂಬಾ ಖುಷಿಯಾಗಿ ಹೇಳ್ಕೊಂಡ್ರು. ಆಂಟಿ, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಯಾರಾದ್ರೂ ಇದಾರಾ ಈಗಲೂ ನಿಮ್ಮ ಲಿಂಕ್ ಅಲ್ಲಿ? ಈಗಷ್ಟೇ ಹೇಳಿದ್ನಲ್ಲ, ಲಾಸ್ಟ್ ಒಂದು ಏಪ್ರಿಲ್ ತಿಂಗಳಲ್ಲೇ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ, ನಮ್ಮ ಕಾಲೇಜ್ ಫ್ರೆಂಡ್ಸ್ ನಾವೇನ್ ಓದಿದ್ವಿ ಜೊತೆಲೆ, ನಾವು ಅಷ್ಟು ಜನ ಟ್ರಿಪ್ಗೆಲ್ಲ ಹೋಗಿದ್ವಿ. ಸೊ ಈಗಲೂ ಟಚ್ ಇದೀವಿ, ಆಗಾಗ ಭೇಟಿ ಮಾಡ್ತಾ ಇರ್ತೀವಿ. 2 ತಿಂಗಳಿಗೊಂದ್ಸಲ, 3 ತಿಂಗಳಿಗೊಂದ್ಸಲ ಜಸ್ಟ್ ಹಂಗೆ ಹೊರಗಡೆ ಹೋಗಿ ಒಂದು ಊಟ ಮಾಡ್ಕೊಂಡು. ಅವರ ಹೆಸರು ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಇದಾರೆ, ಮಂಜುಳಾ, ಲಕ್ಷ್ಮಿ, ಹೇಮ, ಚೆನ್ನಮ್ಮ, ಜಾವಿದಾ. ಎಲ್ಲ ನಿಮ್ ಕಾಲೇಜ್ ಫ್ರೆಂಡ್ಸ್? ಎಲ್ಲ ನನ್ನ ಕಾಲೇಜ್ ಫ್ರೆಂಡ್ಸ್. ನೋಡಿ, ಈಗಲೂ ಕಾಲೇಜ್ ಲೈಫ್ ಮುಗಿದ್ರು ಸಹ ಅವರ ಬಾಂಡಿಂಗ್, ಫ್ರೆಂಡ್ಶಿಪ್ ಹಾಗೇನೆ ಇದೆ. ನಿಜಕ್ಕೂ ನನಗೆ ಖುಷಿ ಆಗ್ತಾ ಇದೆ. ಸೂಪರ್ ಆಂಟಿ, ನಿಮ್ಮ ಜೀವನದಲ್ಲಿ ನೋವಿನ ಸಂಗತಿ, ಬೇಸರದ ಸಂಗತಿ ಯಾವ್ದಾದ್ರು ಇದ್ರೆ ಹಂಚ್ಕೊಳ್ಳಿ. ನೋವಿನ ಸಂಗತಿ ಅಂದ್ರೆ, ನಾವು ನಮ್ಮ ತಂದೆನ ಕಳ್ಕೊಂಡಿರೋ ಅಂತ ಪ್ರಸಂಗ. ನಾವು ನಂದು MSc ಮುಗಿದ ತಕ್ಷಣನೇ ನನ್ನ ಕೆರಿಯರ್ ಲೈಫ್ನ ಸ್ಟಾರ್ಟ್ ಮಾಡಬೇಕಾಗಿತ್ತು ನನ್ನ ವೃತ್ತಿ ಜೀವನದಲ್ಲಿ. ಸೊ ಅವಾಗ ನಾವು ಹಠಾತ್ತಾಗಿ ನಮ್ಮ ತಂದೆನ ಕಳ್ಕೊಬೇಕಾಗಿತ್ತು. ಸೊ ನಮ್ಮ ತಂದೆ ಕಳ್ಕೊಂಡಿರೋದೇ ಅದೊಂದು ನೋವಿನ ವಿಷಾದದ. ನಿಮ್ಮ ಜೀವನದಲ್ಲಿ ಸ್ಫೂರ್ತಿ, ಶಕ್ತಿ ಹಾಗೂ ಧೈರ್ಯ ಯಾರು? ಇದು ಲಾಸ್ಟ್ ಕ್ವಶನ್. ಇದು ನಮ್ಮ ಹಸ್ಬೆಂಡ್.
ವಾವ್, ಸಿಂಪಲ್ ಆಗಿ ಹೇಳ್ಬಿಟ್ರು ನಮ್ಮ ಹಸ್ಬೆಂಡ್ ಅಂತ. ಸೊ ಅವರೇ ನಿಮ್ಮ ಶಕ್ತಿ, ಶಕ್ತಿ, ಅವ್ರ ಧೈರ್ಯ, ಸ್ಫೂರ್ತಿ. ಸ್ಫೂರ್ತಿ. ಅದೇ ರೀತಿ ನಿಮ್ಮ ಕೃಷಿ ಇಲಾಖೆ ಬಗ್ಗೆ ಹೇಳ್ಬೇಕಂದ್ರೆ ಕೊನೆಯದಾಗಿ ಏನನ್ನ ಹೇಳ್ತೀರಾ? ಕೃಷಿ ಇಲಾಖೆ ಅಂದ್ರೆ ಕೃಷಿ ಇಲಾಖೆ ಯಾವಾಗ್ಲೂ ರೈತರಿಗೋಸ್ಕರ, ರೈತರಿಗೋಸ್ಕರ, ರೈತರಿಗಾಗಿ. ವಾವ್, ಸೊ ಯಾವಾಗ್ಲೂ ನಾವು ಅದೇ ನಿಟ್ಟಿನಲ್ಲಿ ನಮ್ಮ ಎಲ್ಲ ವರ್ಗದ ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿ ಆಗಿರ್ಬೋದು, ಸೊ ಎಲ್ಲರೂ ಒಂದು ರೈತರ ಒಂದು ಏಳಿಗೆಗಾಗಿ ನಾವೆಲ್ಲ ಕೃಷಿ ಇಲಾಖೆಯಿಂದ ದುಡಿತೀವಿ. ಸೊ ಏನೇ ನಾವು ಮಾಡಿದ್ರು ಅದು ರೈತರಿಗೋಸ್ಕರ. ಸೂಪರ್. ರೈತರಿಗೋಸ್ಕರ, ರೈತರಿಗಾಗಿ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು. ಆ ಕೃಷಿ ಇಲಾಖೆ ಒಂದು ಏನಿದೆ ಆ ಥೀಮ್, ಅದ್ರ ಬಗ್ಗೆ ಚೆನ್ನಾಗಿ ಹೇಳ್ಕೊಂಡ್ರು. ರೈತ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ನಮ್ಮ Okay, ಆಫೀಸಲ್ಲಿ. ಸೊ ನಮ್ಗೆ ಯಾವುದೇ ತೊಂದರೆ ಅಥವಾ ಇದು ಆ ಥರ ಏನಿಲ್ಲ, ಚೆನ್ನಾಗಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಕೆಲಸ. ಸೂಪರ್ ಆಂಟಿ, ಚೆನ್ನಾಗಿ ಹೇಳ್ಕೊಂಡ್ರಿ. ಈಗ ನಿಮಗೊಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ಏನು ಅಂತ ಆಂಟಿ ಕೇಳ್ತಾರೆ, ಅದಕ್ಕೆ ನೀವು ಉತ್ತರ ತಿಳಿಸ್ಬೇಕಾಗತ್ತೆ. ಉತ್ತರವನ್ನ ತಪ್ಪದೆ ಕಮೆಂಟ್ ಮಾಡ್ತೀರಲ್ವಾ? ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ವೆಯ್ಟ್ ಮಾಡ್ತಿರ್ತೀನಿ ನಾಳೆವರೆಗೂ. ಓಕೆ ಆಂಟಿ, ಕ್ವಶನ್ ಏನು ಅಂತ ಕೇಳ್ಬಿಡಿ. ಆಡಿಯನ್ಸ್, ಈ ಕ್ವಶನ್ ನಿಮಗೋಸ್ಕರ. ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ಮಾಲಾಶ್ರೀ ಸಿನಿಮಾ. ಹೌದು, ಆಂಟಿ ಕೇಳಿದ್ರಲ್ವಾ, ಆ ಪ್ರಶ್ನೆಗೆ ನೀವು ಉತ್ತರ ಕಮೆಂಟ್ ಮಾಡ್ತೀರಾ ಅಂತ ಅನ್ಕೊಳ್ತಾ, ಆಂಟಿ ನೀವು ಪಾಕ ಪ್ರವೀಣೆ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲೇ ನಾನು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಸ್ದೆ. ನೀವು ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಆಗಿ ಡಿಶಸ್ ಟ್ರೈ ಮಾಡ್ತೀರಾ ಅಂತ, ಟೇಸ್ಟಿಯಾಗಿ ಮಾಡ್ತೀರಾ ಅಂತ ಕೇಳ್ಪಟ್ಟಿನಿ. ನಾನು ಸಹ ಟೇಸ್ಟ್ ಮಾಡಿದ್ದೀನಿ. ಕೆಲವೊಂದ್ಸತಿ ಅಮ್ಮಗೂ ಸಹ ಅಕ್ಕಿ ರೊಟ್ಟಿ ಎಲ್ಲ ನೀವು ಅಮ್ಮಗೆ ಇಷ್ಟ ಅಂತ ಪಾರ್ಸಲ್ ಕೂಡ ತಂದ್ಕೊಟ್ಟಿದ್ದೀರಾ. ಟೊಮೊಟೊ ಚಟ್ನಿ ಆಗಿರ್ಬೋದು, ಮ್ಯಾಂಗೋ ಚಟ್ನಿ ಆಗಿರ್ಬೋದು, ತುಂಬಾ ಚೆನ್ನಾಗಿ ಸಖತ್ತಾಗಿ ಮಾಡ್ತೀರಾ. ಸೊ ಯಾವ್ದಾದ್ರು ಒಂದು ರೆಸಿಪಿ ನಮ್ಮ ವೀಕ್ಷಕರಿಗೋಸ್ಕರ ಹಂಚ್ಕೋಬೇಕಂದ್ರೆ ಯಾವ್ದಾದ್ರು ಒಂದು ರೆಸಿಪಿ, ನಿಮ್ಮ ಒಂದು ಪಾಕ ಸೀಕ್ರೆಟ್ ರೆಸಿಪಿ. ಪ್ರವೀಣೆ ಅಂತ ನನ್ಗೆ ಅಷ್ಟೊಂದು ದೊಡ್ಡ ಬಿರುದೇನ್ ಬೇಡ. ಮಾಮೂಲಿಯಾಗಿ ಎಲ್ಲ ಸಾಮಾನ್ಯವಾಗಿ ಅದೇ ನಾನು ಅವಾಗಲೇ ಹೇಳ್ದಂಗೆನೆ ನನ್ ಕುಕಿಂಗ್ ಅಂದ್ರೆ ಸ್ವಲ್ಪ ಇಂಟ್ರೆಸ್ಟ್. ವೆರೈಟೀಸ್ ಮಾಡಬೇಕು ಅಂತ ಆ ಥರ ಇಂಟ್ರೆಸ್ಟ್. ಸೊ ಅದಕ್ಕೆ ಈಗ ಆ ಒಂದು ಇದರಿಂದ ನಾನು ಸ್ವಲ್ಪ ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನೀವ್ ಹೇಳ್ದಂಗೆ ಈಗ ಮಾವಿನಕಾಯಿ ಚಟ್ನಿ ಇರ್ಬೋದು, ಟೊಮ್ಯಾಟೊ ಚಟ್ನಿ ಇರ್ಬೋದು, ಇದೆಲ್ಲ ನಮ್ಮ ಅತ್ತೆ ಅವರು ನಾವು ಒಟ್ಟಿಗೆ ಸೇರಿ ಮಾಡೋದು. ಅವರು ಹೆಲ್ಪ್ ತಗೊಳ್ತೀನಿ ನಾನು ಮಾಡೋದಕ್ಕೆ. ಇಲ್ಲ ನಾನು ಹೆಲ್ಪ್ ತಗೊಳ್ಳೋದಕ್ಕಿಂತ ನಾನು ಹೆಲ್ಪ್ ಮಾಡ್ತೀನಿ ಅವ್ರಿಗೆ ಮಾಡೋದಕ್ಕೆ. ನನಗಿಂತ ಅವ್ರ ಚಟ್ನಿಗಳೆಲ್ಲ ನಾನು ಅವರಿಂದನೇ ಕಲ್ತಿದ್ದು. ಅವ್ರು ಚೆನ್ನಾಗಿ ಮಾಡ್ತಾರೆ. ಯಾವ್ದಾದ್ರು ಒಂದು ರೆಸಿಪಿ ನಮ್ಮ ವೀಕ್ಷಕರಿಗೆ. ಟೊಮೊಟೊ ಚಟ್ನಿ ರೆಸಿಪಿ ಹೇಳ್ತೀನಿ. ಅದು ನೀವು ಬಹಳ ದಿನಗಳವರೆಗೂ ಅದನ್ನ ಸ್ಟೋರ್ ಮಾಡ್ಕೊಂಡು ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಟೊಮ್ಯಾಟೋನ ಫಸ್ಟ್ ಸ್ಮಾಲ್ ಅಂದ್ರೆ ಒಂದ್ 4 ಪೀಸ್ ಹಂಗೆ ಕಟ್ ಮಾಡ್ಕೊಂಡು ಅದ್ರಲ್ಲಿರೋ ರಸನ ಹಿಂಡ್ಕೋಬೇಕು. ರಸನ ಹಿಂಡ್ಬಿಟ್ಟು ಆ ಟೊಮೊಟೊ ಹೋಳುಗಳು ಏನಿರುತ್ತೆ ಅದನ್ನ ಬಿಸಿಲಲ್ಲಿ ಸ್ವಲ್ಪ ಚೆನ್ನಾಗಿ ಒಣಗಿಸ್ಕೋಬೇಕು. ಈ ನೀರು, ಟೊಮೊಟೊ ರಸ ಏನಿರುತ್ತೆ ಅದ್ರಲ್ಲಿ ನಾವು ಅದಕ್ಕೆ ಬೇಕಾಗಿರುವಂತ ಹುಣಸೆ ಹಣ್ಣು ಮತ್ತೆ ಉಪ್ಪು ಆ ನೀರಲ್ಲಿ ನೆನೆಸಿ ಎರಡನ್ನೂ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಸೊ ಟೊಮೊಟೊ ಚೆನ್ನಾಗಿ ಬಿಸಿಲಲ್ಲಿ ಒಣಗಿದ ನಂತರ ಇದು ನೀರು ಏನಿರುತ್ತೋ ಅದನ್ನ ಯೂಸ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಒಗ್ಗರಣೆಗೆ ನಾವು ಎಣ್ಣೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಹಾಕಿ ಮತ್ತೆ ಈ ಟೊಮೆಟೊ ಏನ್ ಗ್ರೈಂಡ್ ಮಾಡ್ಕೊಂಡಿರ್ತೀವಿ ಅದನ್ನ ಹಾಕಿ ಮತ್ತೆ ಸಾಸಿವೆ ಮತ್ತೆ ಮೆಂತ್ಯ ಪೌಡರ್, ಸೊ ಎರಡು ಸೇರಿ ಕಲಸಿ ಸ್ವಲ್ಪ ಹಾರಿಸಿ ನೀವು ಕಂಟೈನರ್ ಅಲ್ಲಿ ಸ್ಟೋರ್ ಮಾಡ್ಕೊಂಡಿದ್ರೆ ನೀವು ಸ್ವಲ್ಪ ಜಾಸ್ತಿ ದಿನ ಯೂಸ್ ಮಾಡ್ಕೋಬಹುದು. ಬಿಸಿಲಲ್ಲಿ ಒಣಗಿಸಿರೋದ್ರಿಂದ ಸ್ವಲ್ಪ ಜಾಸ್ತಿ ದಿನ ಬಾಳ್ಕೆಗೆ ಬರುತ್ತೆ. ಪರಿಸರವನ್ನ ಉಳಿಸಿ ಬೆಳೆಸಿ ಅಂತ ಹೇಳ್ತಾರೆ. ಸೊ ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ನಮ್ಮ ಶ್ರೀಮತಿ ಮಮತಾ ಮಲ್ಲಿಕಾರ್ಜುನ್ ರವರು. ಕೃಷಿ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಆಂಟಿ. ಈ ಒಂದು ಸಣ್ಣ ಉಡುಗೊರೆ ನಮ್ಮ ತನುಷ್ ವ್ಲಾಗ್ಸ್ ವತಿಯಿಂದ ನಿಮಗಾಗಿ. ಧನ್ಯವಾದಗಳು. ಸೊ ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಿಮ್ಮ ಎಪಿಸೋಡ್ 6. ನಾಳೆ ಇನ್ನು ಬೇರೆ ಸೆಕ್ಟರ್ಸ್ ಇಂದ ನಾವು ಕಲಾವಿದರನ್ನ ಕರ್ಕೊಂಡ್ ಬರ್ತೀವಿ, ನಿಮ್ಮನ್ನ ಎಂಟರ್ಟೈನ್ ಮಾಡ್ತೀನಿ. ನೀವು ಈ ಫುಲ್ ವಿಡಿಯೋ ನೋಡಿದಿರಾ ಅಂತ ಅನ್ಕೊಳ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರ್ಲಿ, ಆಗಿದ್ರೆ ಮಾತ್ರ ನಿಮ್ಮ ತನುಷ್ ವ್ಲಾಗ್ಸ್ ಅಂತ ಹೇಳ್ತಾ ಮತ್ತೆ ನಾಳೆ ಭೇಟಿ ಆಗೋಣ. ಕಾಯ್ತಾ ಇರ್ತೀನಿ ಕಮೆಂಟ್ಸ್ಗೋಸ್ಕರ. ಥ್ಯಾಂಕ್ ಯು, ಧನ್ಯವಾದಗಳು. ನಮಸ್ಕಾರ ಆಂಟಿ. ನಮಸ್ಕಾರ.